ಎಲ್ಲರಿಗೂ ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು 3ನೇ ಸೆಮಿಸ್ಟರ್ BCom ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಪದ್ಯದ ಸಾರಾಂಶ ಹೇಳ್ತಾ ಇದ್ದೀನಿ. ಇದು ಬರೆದವರು GS ಶಿವರುದ್ರಪ್ಪ ಅವರು. ಅವ್ರ ಪರಿಚಯ ಮಾಡಿಕೊಡ್ತೀನಿ. GS ಶಿವರುದ್ರಪ್ಪ ಅವರು ಕನ್ನಡ ಕವಿಗಳಲ್ಲಿ ಒಬ್ಬರು ಪ್ರಮುಖರಾದ ಕವಿ. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ 1926ರಲ್ಲಿ ಜನಿಸಿದರು. ಇವರ ಸಾಹಿತ್ಯ ಸೇವೆಗೆ 16 ಪುರಸ್ಕಾರ ಪ್ರಶಸ್ತಿಗಳು ಇವ್ರಿಗೆ ಸಿಕ್ಕಿದೆ. ಅದರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸರ್ಕಾರ ಪುರಸ್ಕಾರ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವದ ಪ್ರಶಸ್ತಿ, ಮದ್ರಾಸ್ ಕನ್ನಡಿಗರ ಸಮ್ಮೇಳನದ ಅಧ್ಯಕ್ಷತೆ, ದಾವಣಗೆರೆಯಲ್ಲಿ ನಡೆದ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷತೆ, ಪಂಪ ಪ್ರಶಸ್ತಿ, ರಾಷ್ಟ್ರಕವಿ ಗೌರವ ಕುವೆಂಪು ವಿಶ್ವವಿದ್ಯಾಲಯ ಮತ್ತು ಮೈಸೂರು ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ದೊರೆತಿದೆ. ಇನ್ನು ಮೊದಲನೇ ಕವನಕ್ಕೆ ಹೋಗೋಣ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನ್ನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮೊದಲನೇ ಕವನದ ಸಾರಾಂಶ, ನಾವು ನಮ್ಮ ಭಾರತ ದೇಶದಲ್ಲಿ ನಾವು ಸ್ತ್ರೀನ ದೇವತೆ ಅಂತ ಕರಿತೀವಿ. ಹಾಗೆ ಸ್ತ್ರೀ ಅಂತಂದರೆ ಅದಕ್ಕೆ ಎಷ್ಟೊಂದು ಹೆಸರನ್ನ ನಾವು ಕರಿತೀವಿ. ಹೆಣ್ಣು, ನಾರಿ, ಮಹಿಳೆ, ಇದೇ ಥರ ಬೇರೆ ಬೇರೆ ಹೆಸರಿಂದ ಅವ್ರನ್ನ ನಾವು ಗುರುತಿಸ್ತೀವಿ. ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಸ್ತ್ರೀನ ದೇವತೆ ಅಂತ ಕರಿತೀವಿ. ಹಾಗೆ ಅದ್ರ ಜೊತೆಗೆ ತಾಯಿ ಸ್ಥಾನನ ಕೊಟ್ಟಿದ್ದೀವಿ. ಅದಕ್ಕೇನೆ ಭೂದೇವಿ, ಭೂತಾಯಿ, ವನದೇವತೆ, ನದಿ ದೇವತೆ, ಪ್ರಕೃತಿ ಮಾತೆ, ನಿಸರ್ಗ ದೇವಿ, ಬೆಟ್ಟದ ತಾಯಿ, ಈ ಥರ ಎಷ್ಟೊಂದು ಹೆಸರು ಜೊತೆಗೆ ತಾಯಿ ಅಂತ ನಾವು ಸೇರಿಸ್ಕೊಂಡು ಹೇಳ್ತೀವಿ. ಯಾಕೆಂದರೆ ನಾವು ಸ್ತ್ರೀನ ತಾಯಿಗೆ ಹೋಲಿಸ್ತೀವಿ. ಇಲ್ಲಿ ಒಂದು ಸ್ತ್ರೀಗೆ ಎಷ್ಟು ಗುಣಗಳಿದೆ, ಎಂಥ ಗುಣಗಳಿದೆ ಅಂತ ನಾವಿಲ್ಲಿ ನೋಡ್ಬೋದು. ಮೊದಲನೇ ಲೈನಲ್ಲಿ ಹೇಳ್ತಿದ್ದಾರೆ, ಸ್ತ್ರೀ ನೀಲಿ ಆಕಾಶದಲ್ಲಿ ಚಂದ್ರಮನಂತೆ ನಕ್ಷತ್ರದ ತೊಟ್ಲಲ್ಲಿ ಬೆಳಕನ್ನು ಹರಿಸ್ತಾ ನಿಂತಿದ್ದಾರೆ ತಾಯಿ ಅಂತ ಹೇಳ್ತಿದ್ದಾರೆ. ಇವರಿಗೆ ಇನ್ನೇನು ಹೆಸರು ಕರಿಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಒಂದು ಸ್ತ್ರೀ ಇಡೀ ಜಗತ್ತಿಗೆ ಅವಳು ಬೆಳಕು ಕೊಡ್ತಾಳೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವಳಿಗೆ ಬರೀ ಸ್ತ್ರೀ ಅಂದರೆ ನಾವು ಸಾಕಾ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಒಂದು ಸ್ತ್ರೀ ಸೌಂದರ್ಯವತಿಯೂ ಹೌದು, ಒಬ್ಬಳು ಸ್ತ್ರೀ ಶೌರ್ಯ ಸಾಹಸಿ ಕೂಡ ಮಾಡ್ತಾಳೆ, ಮತ್ತು ಎಷ್ಟು ಜಾಣ್ಮೆಯಿಂದ ಇರ್ತಾಳೆ. ಯಾಕೆ ಅಂತಂದರೆ ಒಂದು ಹೆಣ್ಣು ಜಾಣ್ಮೆಯಿಂದ ಇಲ್ಲ ಅಂತಂದರೆ ಸಂಸಾರ ಉಳಿಯಲ್ಲ. ಒಂದು ಕುಟುಂಬ ಒಗ್ಗಟ್ಟಿಂದ ನಡ್ಕೊಂಡು ಹೋಗೋಕ್ಕೂ ಕಾರಣ ಸ್ತ್ರೀನೇ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಗುಣಗಳು ಹೊಂದಿರುವಂಥ ಹೆಣ್ಣಿಗೆ ಬರೀ ಸ್ತ್ರೀ ಅಂದರೆ ಸಾಕಾ ಅಂತ ಇಲ್ಲಿ ಕೇಳ್ತಿದ್ದಾರೆ. ಯಾಕೆ ಅಂತಂದರೆ ಇಡೀ ಬ್ರಹ್ಮಾಂಡನೇ ಆಡಿಸ್ತಾಳೆ ಅವಳು. ಅವಳಿಗೆ ಇಂಥ ಶಕ್ತಿ ಇರೋವಂಥ ಒಂದು ಹೆಣ್ಣಿಗೆ ಬರೀ ನಾವು ಸ್ತ್ರೀ ಅಂದರೆ ಸಾಕಾ ಅಂತ ಮೊದಲನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಕವನಕ್ಕೆ ಹೋಗೋಣ. ಹಸುರ ನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ನಳಿಸಿ ಬಯಲ ಹಸುರ ನಗಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಎರಡನೇ ಕವನದಲ್ಲಿ ಕವಿ ಹೇಳ್ತಿದ್ದಾರೆ, ಸ್ತ್ರೀ ಅಂದರೆ ಒಬ್ಳು ಪ್ರಕೃತಿ ಮಾತೆ. ಇವಳು ಎಷ್ಟು ಸೌಂದರ್ಯವತಿಯಾಗಿರ್ತಾಳೆ ಅಂತಂದರೆ ಇವಳು ಬೆಟ್ಟ ಗುಡ್ಡ ಹಸಿರು ಮರಗಳು ಎಲ್ಲರನ್ನೂ ತನ್ನ ಕಡೆಗೆ ಆಕರ್ಷಿಸ್ಕೊಳ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ಹಸಿರು ಬೆಟ್ಟ, ಆ ಬೆಟ್ಟದ ಮಧ್ಯದಲ್ಲಿ ಹರಿಯುವ ನೀರು, ಅದನ್ನೆಲ್ಲ ನೋಡಿದ್ರೆ ಯಾರು ತಾನೇ ಮನಸ್ಸು ಸೋಲಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇದನ್ನ ಕವಿ ಇಲ್ಲಿ ಆ ನೀರು ಮಧ್ಯದಲ್ಲಿ ನೀರು ಹರ್ಕೊಂಡು ಬರುತ್ತಲ್ಲ, ಆ ನೀರನ್ನ ಮೊಲೆ ಹಾಲು ಅಂತ ಇಲ್ಲಿ ವರ್ಣಿಸಿದ್ದಾರೆ.
ಆ ಜಲಪಾತಗಳನ್ನೆಲ್ಲ ನೋಡ್ತಿದ್ರೆ ಕಣ್ಣಿಗೆ ಎಷ್ಟು ತಂಪುಂಟು ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಬಯಲುಸೀಮೆ ಕಡೆ ಬಂದರೆ ಭೂತಾಯಿ ಅಂತಂದರೆ ಅವಳು ಸ್ತ್ರೀ ಹಸಿರು ಸೀರೆ ಉಟ್ಟು ಕಂಗೊಳಿಸ್ತಾಳೆ ಈ ಪ್ರಕೃತಿನ ಅಂತ ಹೇಳ್ತಿದ್ದಾರೆ. ಅಂತಂದರೆ ಪ್ರಕೃತಿನ ನಾವು ಒಂದು ಸ್ತ್ರೀಗೆ ಹೋಲಿಸ್ತೀವಿ, ಅಂದರೆ ತಾಯಿಗೆ ಹೋಲಿಸ್ತೀವಿ. ನಾನು ಆಗಲೇ ಹೇಳ್ದಂಗೆ ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ ನಾವು ಸ್ತ್ರೀ ಅಥವಾ ಹೆಣ್ಣನ್ನು ತಾಯಿ ಸ್ಥಾನದಲ್ಲಿಟ್ಟು ನೋಡ್ತೀವಿ. ಹಾಗಾಗಿ ಇಲ್ಲಿ ಭೂತಾಯಿ ಹಸಿರು ಸೀರೆ ಉಟ್ಟು ಅಂತಂದರೆ ಎಲ್ಲೆಲ್ಲಿ ನೋಡಿದ್ರೂ ಹಸಿರು ಮರ ಗಿಡಗಳು ಬೆಟ್ಟ ಗುಡ್ಡಗಳಿಂದ ಅವಳು ಕಂಗೊಳಿಸ್ತಿದ್ದಾಳೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಂಥ ಒಂದು ತಂಪು ಕಣ್ಣಿಗೆ ಬರುತ್ತಲ್ವ, ಇಂಥ ಒಂದು ತಂಪು ನೀಡುವಂಥ ತಾಯಿಗೆ ಬರೀ ಸ್ತ್ರೀ ಅಂದರೆ ಸಾಕ ಅಂತ ಕವಿ ಇಲ್ಲಿ ಹೇಳ್ತಿದ್ದಾರೆ. ಇನ್ನು 3ನೇ ಕವನಕ್ಕೆ ಹೋಗೋಣ. ಮರ ಗಿಡ ಹೂ ಮುಂಗುರುಳನು ತಂಗಾಳಿಯ ಬೆರಳ ಸವರಿ ಹಕ್ಕಿ ಗಿಲಕಿ ಹಿಡಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. 3ನೇ ಕವನದಲ್ಲಿ ಕವಿ ಭೂದೇವಿಯ ಸೌಂದರ್ಯ ಯಾವ ಥರ ಇದೆ ಅಂತ ವರ್ಣಿಸಿದ್ದಾರೆ. ಮರ ಗಿಡಗಳಿಂದ ಘಮ ಅಂತ ಹೂವಿನ ವಾಸನೆ ಬರುತ್ತೆ. ಆಮೇಲೆ ಕಂಪನ್ನು ಸೂಸುವ ಕಾಯಿ ಹಣ್ಣುಗಳು, ಆ ತಂಗಾಳಿ ಬೀಸಿದಾಗ ಆ ಒಂದು ಹೂವಿನ ಪರಿಮಳ ಏನು ಹರಡುತ್ತೆ ಎಲ್ಲ ಕಡೆ, ಇದನ್ನೆಲ್ಲ ಕವಿ ಎಷ್ಟು ಚೆನ್ನಾಗಿ ಇದರಲ್ಲಿ ವರ್ಣಿಸಿದ್ದಾರೆ ನೋಡಿ. ಪ್ರಕೃತಿ ಎಷ್ಟು ಅದ್ಭುತ ಅಂತಂದರೆ, ಒಂದು ಹೆಣ್ಣಿನ ಮುಂಗುರುಳು ಹೆಂಗೆ ನಾವು ಬೆರಳಲ್ಲಿ ಹಿಂಗೆ ಸವರಿಸ್ತೀವಿ, ಅದೇ ಥರ ತಂಗಾಳಿ ಸವರಿಸ್ತಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಮರ ಗಿಡಗಳು ವಿಧ ವಿಧ ಪಕ್ಷಿಗಳಿಗೆ ಆಶ್ರಯ ಕೂಡ ಕೊಟ್ಟಿದೆ. ಯಾಕೆ ಅಂತಂದ್ರೆ ಪಕ್ಷಿಗಳು ಇವಾಗ ಮಳೆ ಬಂತು ಅಂತಂದ್ರೆ ಅವ್ರು ಆ ಪಕ್ಷಿಗಳೆಲ್ಲ ಎಲ್ಲಿ ಹೋಗ್ತವೆ, ಅವರಿಗೆ ಮನೆ ಅಂತ ಇರೋದಿಲ್ಲ. ಈ ಮರ ಗಿಡಗಳೇ ಅದಕ್ಕೆ ಆಶ್ರಯ ಆಗ್ತಾ ಇದೆ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ. ಮರ ಗಿಡಗಳು ಮತ್ತು ಆ ತಂಗಾಳಿಯ ಒಂದು ಮಧುರತೆ, ಹಕ್ಕಿಗಳ ಚಿಲಿಪಿಲಿ ನಾದಗಳು, ಇಷ್ಟೆಲ್ಲ ನೀಡಿದ ಭೂದೇವಿಗೆ ಬರೀ ಸ್ತ್ರೀ ಅಂದರೆ ಅಷ್ಟೇ ಸಾಕ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ. ಇನ್ನು 4ನೇ ಕವನಕ್ಕೆ ಹೋಗೋಣ. ಮನೆಯಲ್ಲಿ ದೀಪ ಮುಡಿಸಿ ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗನ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಈ ಕವನದಲ್ಲಿ ಕವಿ ಏನು ಹೇಳ್ತಿದ್ದಾರೆ ನೋಡೋಣ ಬನ್ನಿ. ಒಂದು ಸ್ತ್ರೀ ಪ್ರತಿ ಮನೆಯಲ್ಲೂ ಜ್ಞಾನದ ದೀಪ ಆಗಿ ಬೆಳಗ್ತಾಳೆ ಅಂತಂದರೆ, ನಾನಾಗಲೇ ಹೇಳ್ದಂಗೆ ಒಂದು ಮನೆ ಬೆಳಗ್ಸೋದು ಸ್ತ್ರೀನೇ, ಒಂದು ಮನೆ ಹಾಳು ಮಾಡೋಕ್ಕೆ ಕಾರಣನೂ ಸ್ತ್ರೀನೇ ಆಗಿರ್ತಾಳೆ. ಆದರೆ ಇಲ್ಲಿ ನಾವು ಪಾಸಿಟಿವ್ ಆಗಿ ತಗೋಬೇಕು. ಒಂದು ಮನೆನ ಬೆಳಗೋದು ಅಂತಂದರೆ, ಒಂದು ಮನೆಯಲ್ಲಿರೋ ಜನನ ಒಗ್ಗಟ್ಟಿಂದ ಹಿಡ್ಕೊಳ್ಳೋದು ಒಂದು ಸ್ತ್ರೀನೇ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹೊತ್ತಿಗೆ ಮನೆಯಲ್ಲಿರೋ ಎಲ್ಲರಿಗೂ ಹೊಟ್ಟೆ ತುಂಬಿಸ್ತಾಳೆ, ಹೊಟ್ಟೆಗೆ ಅನ್ನ ನೀಡಿ ಅನ್ನಪೂರ್ಣೇಶ್ವರಿ ಅಂತ ಅನ್ನಿಸ್ಕೊತಾಳೆ. ತಂದೆಗೆ ವಾತ್ಸಲ್ಯ ತೋರಿಸ್ತಾಳೆ, ಮಗನ ಮೇಲೆ ಮಮತೆ ಪ್ರೀತಿ ಇರುತ್ತೆ. ಇಷ್ಟು ಮಾತ್ರ ಅಲ್ಲ, ಇದೇ ಥರ ಪ್ರೀತಿ ಮಮತೆ ವಾತ್ಸಲ್ಯ ಜ್ಞಾನ ಎಲ್ಲರಿಗೂ ಹಂಚ್ತಾಳೆ. ಇಂಥ ಮಮತಾಮಯಿಗೆ ಅನ್ನಪೂರ್ಣೇಶ್ವರಿಗೆ ಜ್ಞಾನದೇವಿ ಸರಸ್ವತಿಗೆ ಇದಕ್ಕಿಂತ ಬೇರೆ ಹೆಸರು ಬೇಕಾ? ಸ್ತ್ರೀ ಅಂದರೆ ಅಷ್ಟೇ ಸಾಕಾ ಅಂತ ಇಲ್ಲಿ ಕವಿ ಪ್ರಶ್ನೆ ಮಾಡ್ತಿದ್ದಾರೆ. ಅಂದರೆ ಒಟ್ಟಿನಲ್ಲಿ ಇಲ್ಲಿ ಕವಿ ಏನು ಹೇಳ್ತಿದ್ದಾರೆ ಅಂತಂದರೆ, ಸ್ತ್ರೀಗೆ ಎಲ್ಲ ಗುಣಗಳೂ ಇರುತ್ತೆ. ಅವಳಿಗೆ ಬರೀ ನಾವೊಂದು ಸ್ತ್ರೀ ಅಂತ ಹೆಸರಿಟ್ಟು ಕರೆದ್ರೆ ಸಾಕಾ? ಅವಳಿಗೆ ಕೊಡಬೇಕಾಗಿರುವಂಥ ಒಂದು ಗೌರವ, ಒಂದು ಪ್ರೀತಿ ನಾವು ಕೊಡಬೇಕು. ಯಾಕೆ ಅಂತಂದರೆ, ಒಂದು ಸ್ತ್ರೀ ಇಲ್ಲ ಅಂತಂದರೆ ಒಬ್ಬರು ಜೀವನದಲ್ಲಿ, ಅಂದರೆ ಒಂದು ಹೆಣ್ಣಿಲ್ಲ ಒಬ್ಬರು ಜೀವನದಲ್ಲಿ ಅಂದರೆ ತುಂಬ ಕಷ್ಟ. ಯಾಕೆ ಅಂತಂದರೆ, ಒಂದು ಹೆಣ್ಣು ಮನೆ ಬೆಳಗಿಸ್ತಾಳೆ,
ಅವಳಿಗೆ ಪ್ರೀತಿನ ಹೆಂಗೆ ಹಂಚಬೇಕು ಅನ್ನೋದು ಗೊತ್ತಿರುತ್ತೆ.